ಭಾಷೆಯ ಒಂದು ಸಂಯುಕ್ತ ಪದ. ಥಿಯಾಸ್ ಸೋಫಿಯಾ ಅಂತ ಎರಡು ಪದಗಳು ಸೇರಿರತಕ್ಕಂಥ ಒಂದು ಸಂಯುಕ್ತ ಪದ. ಥಿಯಾಸ್ ಅಂದರೆ ದೇವರ ಬಗ್ಗೆ, ಸೋಫಿಯಾ ಅಂದರೆ ಜ್ಞಾನ. ದೇವರ ಜ್ಞಾನ, ದಿವ್ಯ ಜ್ಞಾನ, ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಬ್ರಹ್ಮವಿದ್ಯೆ, ಹೀಗೆ ಅನೇಕ ರೀತಿಯಲ್ಲಿ ಇದನ್ನು ಅರ್ಥೈಸಬಹುದು. ಅದೆಲ್ಲದಕ್ಕಿಂತ ಥಿಯಾಸಫಿ ಅಂತ ಹೇಳ್ತಕ್ಕಂಥದ್ದೇ ಸಮಂಜಸ. ಥಿಯಾಸಫಿ ಅಂದ್ರೆ ಏನು ಅಂತಕ್ಕಂಥ ವಿಷಯ ನಾವು ಪ್ರಸ್ತಾಪ ಮಾಡೋದಕ್ಕೆ ಹೊರಟಾಗ, ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂತಹ ರಷ್ಯಾ ದೇಶದ ಮಹಿಳೆ HP ಬ್ಲವಾಟ್ಸ್ಕಿ ಎಂಬನವರು ಅವರ ಒಂದು ಚಿಕ್ಕ ಪುಸ್ತಕ ಗುಪ್ತ ವಿದ್ಯಾನುಷ್ಠಾನ ಅನ್ನೋದ್ರಲ್ಲಿ ಒಂದು ಮಾತನ್ನು ನಮ್ಮ ಗಮನಕ್ಕೆ ತರ್ತಾರೆ. ಹಿಂದೂ ಸಂಸ್ಕೃತಿ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥ ಆಧ್ಯಾತ್ಮ ಸಾಹಿತ್ಯ. ಈ ಆಧ್ಯಾತ್ಮ ಸಾಹಿತ್ಯವನ್ನು ತಡಕಾಡಿದಾಗ, ಒಳಹೊಕ್ಕಿ ನೋಡಿದಾಗ 4 ರೀತಿಯ ವಿದ್ಯೆಗಳನ್ನು ನಾವು ಕಾಣಬಹುದು. ಒಂದು ಯಜ್ಞ ವಿದ್ಯೆ, ಒಂದು ಗುಹ್ಯ ವಿದ್ಯೆ, ಒಂದು ಮಹಾವಿದ್ಯೆ, ಮತ್ತೊಂದು ಗುಪ್ತ ವಿದ್ಯೆ. ಈ ಕೊನೆಯದಂಥ ಗುಪ್ತ ವಿದ್ಯೆಯೇ ಆತ್ಮವಿದ್ಯೆ ಅಂತ ಹೇಳಿ, ಈ ಆತ್ಮವಿದ್ಯೆಯನ್ನು ಎತ್ತಿ ಹಿಡಿಯತಕ್ಕಂಥದ್ದು ಥಿಯಾಸಫಿ. ಅಂದ್ರೆ ನಮ್ಮೊಳಗಿರತಕ್ಕಂಥ ಆತ್ಮ ಚೈತನ್ಯ ಎಲ್ಲಿಂದ ಬಂದಿದೆ, ಹೇಗೆ ಇದರ ವಿಕಾಸವಾಗ್ತಾ ಇದೆ, ನಾವು ಯಾವ ದೃಷ್ಟಿಯಲ್ಲಿ ಬಾಳ್ಬೇಕು ಅಂತಕ್ಕಂಥದ್ದನ್ನ ಆಮೂಲಾಗ್ರವಾಗಿ ಪರಿಶೀಲಿಸಿ ನಮ್ಮ ಮುಂದಿಡತಕ್ಕಂಥದ್ದು ಥಿಯಾಸಫಿ. ಈ ಗುಪ್ತ ವಿದ್ಯೆ ಅಥವಾ ಆಧ್ಯಾತ್ಮ ವಿದ್ಯೆಯ ಲಕ್ಷಣ ಒಂದೇ ಒಂದು ನಾವು ಚೆನ್ನಾಗಿ ಗಮನಿಸಬೇಕು. ಕಾಯ ವಾಚ ಮಾನಸ ಯಾವ ಷರತ್ತು ಇಲ್ಲದಲೆ ನಾನು ನಂದು ಅಂತಕ್ಕಂಥದ್ದನ್ನು ದೂರೀಕರಿಸಿ ಲೋಕ ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು. ಈ ಮನೋಭಾವ ಇರತಕ್ಕಂಥವರು ಥಿಯಾಸಫಿ ಎಂದ್ರೇನು ಅನ್ನೋದನ್ನ ಅವರವರದೇ ಆದಂಥ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಥಿಯಾಸಫಿ ಇಷ್ಟೇ ಅಂತ ಹೇಳಿ ಅದಕ್ಕೊಂದು ಚೌಕಟ್ಟು ಹಾಕೋದಕ್ಕೆ ಸಾಧ್ಯ ಇಲ್ಲ. ಅದು ಬಹಳಷ್ಟು ವಿಸ್ತಾರವಾಗಿರ್ತಕ್ಕಂಥ ಪದ. ಅದನ್ನೇನಾದ್ರೂ ಇಷ್ಟೇ ಅಂತ ನಾವು ಡೆಫಿನೇಷನ್ ಹೇಳಕ್ ಹೋದ್ರೆ ಅದಕ್ಕೆ ನಾವು ಪ್ರತಿಬಂಧಕ ಮಾಡಿದ ಹಾಗಾಗುತ್ತೆ, ಕಳಾಹೀನವಾಗುತ್ತೆ. ಈ ಥಿಯಾಸಫಿ ಒಂದು ಮತವೂ ಹೌದು, ತತ್ವಶಾಸ್ತ್ರವೂ ಹೌದು, ವಿಜ್ಞಾನವೂ ಹೌದು. ಇದರಲ್ಲಿ ಮತ, ತತ್ವಶಾಸ್ತ್ರ ಮತ್ತು ವಿಜ್ಞಾನ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು ಥಿಯಾಸಫಿ. ಮತ ಹೇಳೋ ಹಾಗೆ ಮನುಷ್ಯ ತನ್ನಲ್ಲಿರತಕ್ಕಂಥ ಒಳಗಡೆ ಆತ್ಮ ಮತ್ತು ತಾನು ಅಂದ್ರೆ ಹೊರಗಿನ ರೂಪ, ಒಳಗಿನ ಚೈತನ್ಯ ಎರಡೂ ವಿಕಾಸವಾಗ್ತಕ್ಕಂಥ ಮಾರ್ಗವನ್ನ, ಕ್ರಮವನ್ನ ನಮ್ಮ ಮುಂದಿಡುತ್ತೆ. ಈ ಕ್ರಮವನ್ನು ಇರ್ತಕ್ಕಂತಹ ಸಂದರ್ಭದಲ್ಲಿ ಮನುಷ್ಯನಿಗೊಂದು ಆತ್ಮ ಇದೆ ಅಂತ ನಾವು ಅನೇಕ ಸರಿ ಅಂದ್ಕೊಳ್ತೀವಿ. ಆದ್ರೆ ಇದು ತಪ್ಪು. ಮನುಷ್ಯನಿಗೆ ಒಂದು ಆತ್ಮ ಇಲ್ಲ, ಆತ್ಮನೇ ಮನುಷ್ಯ. ಆ ಮನುಷ್ಯ ಅನೇಕ ದೇಹಗಳನ್ನು ಹೊಂದಿ ಆಯಾ ಲೋಕಗಳಲ್ಲಿ ಕೆಲಸ ಮಾಡತಕ್ಕಂಥ ಉಪಾಧಿಗಳನ್ನು ಪಡ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದು ನಾವು ಆತ್ಮಸ್ವರೂಪರೇ ವಿನಃ ದೇಹ ಸ್ವರೂಪರಲ್ಲ. ದೇಹ ನಮ್ಮ ಬೆಳವಣಿಗೆಗಾಗಿ ಪರಮಾತ್ಮನಿಂದ ಒದಗಿರತಕ್ಕಂಥ ಒಂದು ಉಪಕರಣ. ಅದರಿಂದ ಆತ್ಮಸ್ವರೂಪರಾದಂತಹ ನಾವು ಅನೇಕ ದೇಹಗಳನ್ನು ಹೊಂದಿದ್ದೀವಿ ಅನ್ನೋ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸುತ್ತೆ. ದೇಹಗಳ ವಿಷಯವಾಗಿ ಮುಂದಿನ ಭಾಷಣಗಳಲ್ಲಿ ತಮಗೆ ವಿವರವಾದಂತಹ ವಿವರಣೆ ಸಿಗುತ್ತೆ. ಇನ್ನು ಮನುಷ್ಯ ಎಲ್ಲಿಂದ ಬೆಳೆದು ಬಂದ, ಎಲ್ಲಿಗೆ ಹೋಗಬೇಕು, ನಾವು ಈ ಹಂತಕ್ಕೆ ಬರಬೇಕಾದ್ರೆ ನಮಗೆ ಕಾಣತಕ್ಕಂಥ 3 ಜೀವ ವರ್ಗಗಳಲ್ಲಿ ತೇರ್ಗಡೆಯಾಗಿ ಬಂದಿದ್ದೀವಿ. ಖನಿಜ ವರ್ಗದಲ್ಲಿ ನಾವು ಇದ್ವಿ, ಅದಾದ್ಮೇಲೆ ಸಸ್ಯವರ್ಗಕ್ಕೆ ಬಂದು ಬೆಳೆದ್ವಿ. ಸಸ್ವರ್ಗದಲ್ಲಿ ನಾವು ಪೂರ್ಣತೆಯನ್ನು ಹೊಂದಿದ ಮೇಲೆ ಪ್ರಾಣಿ ವರ್ಗಕ್ಕೆ ಬಂದ್ವಿ. ಪ್ರಾಣಿಗಳಾಗಿ ಪಡ್ಕೋಬೇಕಂತ ಅನುಭವವನ್ನು ಪಡ್ಕೊಂಡ ಮೇಲೆ ಮನುಷ್ಯರಾಗಿದ್ದೀವಿ. ಇಲ್ಲಿ ನಮ್ದು ಯಾತ್ರೆ ಮುಗೀತಾ ಇಲ್ಲ, ಇನ್ನು ಮುಂದಿರತಕ್ಕಂತಹದ್ದೇ ಮಹಾಯಾತ್ರೆ. ಮಾನವನ ಮಹಾಯಾತ್ರೆಯಲ್ಲಿ ಜೀವನ್ಮುಕ್ತನಾಗೋವರೆಗೂ ಸಹ ಇವನು ಸುಮ್ಮನೆ ಇರೋ ಹಾಗಿಲ್ಲ. ಪ್ರತಿಯೊಬ್ಬನ ಹಣೆಯಲ್ಲಿ ಬರೆದಿರತಕ್ಕಂಥದ್ದೇನು ಅಂದ್ರೆ ಪ್ರತಿಯೊಬ್ಬನೂ ಒಂದಲ್ಲ ಒಂದು ದಿವಸ ಜೀವನ್ಮುಕ್ತನಾಗ್ತಾನೆ ಅಂತ ಹೇಳಿ. ಆ ಜೀವನ್ಮುಕ್ತನಾಗ್ತಕ್ಕಂಥ ಗುರಿಯನ್ನ, ಹೇಗೆ ಅದನ್ನು ತಲುಪಬೇಕು ಅಂತಕ್ಕಂಥ ವಿಷಯವನ್ನ ಥಿಯಾಸಫಿ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ತಿಳಿಸುತ್ತೆ.
ಈ ವಿಷಯಗಳನ್ನು ಹಿಂದೆ ಹೇಳಿರಲಿವೆ ಅಂತ ಹೇಳಿದ್ರು. ಸೃಷ್ಟಿ ಆದಿಯಿಂದಲೂ ಸಹ ಇವತ್ತಿನವರೆಗೂ ಈ ವಿಷಯ ಪ್ರಸ್ತಾಪ ಮಾಡ್ತಲೇ ಬಂದಿದ್ದಾರೆ. ಇನ್ನು ಮುಂದೆಯೋ ಮಾನವ ವರ್ಗ ಇರೋವರೆಗೂ ಪ್ರಸ್ತಾಪ ಮಾಡ್ತಾರೆ. ನಮ್ಮ ಮೇಲೆ ಕರುಣೆ ಇಟ್ಟಿರತಕ್ಕಂಥ ಜೀವನ್ಮುಕ್ತ ಮಹಾತ್ಮರ ತಕ್ಕ ಯೋಜನೆ ಹಾಕ್ತಾರೆ. ಒಂದೇ ವಿಷಯ, ಒಂದೇ ದೇವರ ಜ್ಞಾನ, ಒಂದೇ ಸತ್ಯದ ವಿಚಾರವನ್ನ ಆಯಾ ಕಾಲಕ್ಕೆ ತಕ್ಕಂತೆ ಮನುಷ್ಯ ಬೆಳವಣಿಗೆ ಆದ ಹಾಗೆಲ್ಲ ಆ ಬೆಳವಣಿಗೆ ಹಂತವನ್ನು ಅನುಸರಿಸಿ ಈ ಒಂದು ಸತ್ಯದ ವಿಚಾರವನ್ನು ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ರೀತಿಯಲ್ಲಿ ಈ ಕಾಲದಲ್ಲಿ ಮನುಷ್ಯನ ಮನಸ್ಸು ಸಾಕಷ್ಟು ಬೆಳೆದಿರತಕ್ಕಂತಹ ಹಂತದಲ್ಲಿ ಆ ಮನಸ್ಸು ತರ್ಕಬದ್ಧವಾಗಿ ಯೋಚಿಸ್ತಕ್ಕಂಥದ್ದಕ್ಕೆ ಸರಿಯಾದಂತಹ ಪರಿಹಾರ ಸೂಚಿಸ್ತಕ್ಕಂಥ ರೀತಿಯಲ್ಲಿ ಥಿಯಾಸಫಿ ಆ ಸತ್ಯದ ಮುಖಗಳನ್ನು ಪರಿಚಯ ಮಾಡಿಸ್ತಾ ಇದೆ. ದಿ ಓಲ್ಡ್ ಮೆಡಿಸನ್ ಇನ್ ದಿ ನ್ಯೂ ಬಾಟಲ್ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಸತ್ಯದ ವಿಚಾರವನ್ನ ಈಗಿನ ಕಾಲಕ್ಕೆ ತಕ್ಕಂತೆ ಹೊಸ ಬಾಟ್ಲ್ನಲ್ಲಿ ಹಾಕ್ಕೊಡುವುದು ಅಂತ ಹೇಳಿದ್ರೆ ಥಿಯಾಸಫಿ ಅದರ ಅನೇಕ ವಿಷಯಗಳನ್ನು ನಮ್ಮ ಮುಂದಿಟ್ಟು ಅದರ ಒಂದು ವಿಚಾರ ಏನು ಅನ್ನೋದನ್ನ ನಮ್ಮ ಮುಂದೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ವೈಜ್ಞಾನಿಕವಾಗಿ ಅಂತ ಹೇಳಿದ್ರೆ ಹಿಂದೆ ಬಹಳಷ್ಟು ವರ್ಷಗಳಿಂದ ಮನುಷ್ಯ ದೊಡ್ಡವರು ಹೇಳಿದ್ದನ್ನ ಹಾಗೆ ಮೂಢನಂಬಿಕೆಯಿಂದ ಒಪ್ಕೊಳ್ತಿದ್ದ. ಗ್ರಂಥಗಳಲ್ಲಿ ಬರೆದಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಮನ್ನಣೆ ಕೊಡ್ತಾ ಇದ್ದ. ಈಗ ಮನಸ್ಸು ಆ ಸ್ಥಿತಿಲಿಲ್ಲ. ಪ್ರತಿಯೊಂದನ್ನು ಪ್ರಶ್ನೆ ಮಾಡುತ್ತೆ. ಯಾಕೆ ಹೀಗೆ ಒಪ್ಕೋಬೇಕು ಅಂತ ಹೇಳುತ್ತೆ. ಇದು ಬೆಳೆದಿರತಕ್ಕಂಥ ಮನಸ್ಸು. ಬೆಳೆದಿರತಕ್ಕಂಥ ಮನಸ್ಸು ಪ್ರಶ್ನೆ ಮಾಡಿ ತಿಳ್ಕೋಬೇಕು ಅಂತಕ್ಕಂಥ ಮನೋಭಾವ ಅದರದು. ಆ ರೀತಿ ಪ್ರಶ್ನೆ ಮಾಡತಕ್ಕಂಥ ಮನಸ್ಸಿಗೆ ವೈಜ್ಞಾನಿಕವಾಗಿ ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಥಿಯಾಸಫಿಲಿದೆ. ಈ ಮತಗಳ ವಿಷಯದಲ್ಲಿ ನಾವು ತೆಗೆದುಕೊಳ್ಳೋದಾದ್ರೆ ಎಲ್ಲ ಮತಗಳು ಸಹ ಒಂದೇ ಮೂಲದಿಂದ ಹುಟ್ಟಿ ಬಂದಿರತಕ್ಕಂಥವು. ಥಿಯಾಸಫಿ ಹೇಳೋ ಪ್ರಕಾರ ಎಲ್ಲ ಮತಗಳು ಸಹ ಆಲ್ ರಿಲಿಜನ್ಸ್ ಆರ್ ದಿ ಬ್ರಾಂಚಸ್ ಆಫ್ ಒನ್ ಲೈಫ್ ಟ್ರೀ ಅಂತ ಹೇಳ್ತಾರೆ. ಏಕ ಜೀವ ವೃಕ್ಷದ ವಿವಿಧ ಶಾಖೆಗಳು ಈ ಮತಗಳೆಲ್ಲವೂ ಸಹ. ಒಂದೊಂದು ಮತವೂ ಸಹ ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬ ಮತಸ್ಥಾಪಕರಿಂದ ಪ್ರಾರಂಭಿಸಲ್ಪಟ್ಟಿದ್ದು ಸಹ ಈ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾ ಇರತಕ್ಕಂಥ ಮೈತ್ರೇಯ ಮಹರ್ಷಿಗಳ ಆದೇಶದ ಮೇಲೆ. ಜೀವನ್ಮುಕ್ತರ ಸಂಘ ಅಂತ ಒಂದಿದೆ. ಈ ಪ್ರಪಂಚದ ಆಗು ಹೋಗುಗಳನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಅದು ಹೊತ್ತಿದೆ. ಈಶ್ವರನ ಯೋಜನೆಯನ್ನ ಅಥವಾ ದೈವಿ ಯೋಜನೆಯನ್ನ ಅರ್ಥ ಮಾಡ್ಕೊಂಡು ಅದು ಕೆಲಸ ಮಾಡ್ತಾ ಇದೆ. ಆ ಜೀವನ್ಮುಕ್ತರ ಸಂಘದಲ್ಲಿ ಒಬ್ಬೊಬ್ಬರು ಒಂದೊಂದು ಡಿಪಾರ್ಟ್ಮೆಂಟ್ ವಹಿಸಿಕೊಂಡಿದ್ದಾರೆ. ಈ ಪ್ರಪಂಚದ ಮನುಷ್ಯರನ್ನ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿ ನಿಜವಾದಂತ ಬೆಳವಣಿಗೆಗೆ ಧರ್ಮದ ಬಗ್ಗೆ ಮಾಹಿತಿ ಕೊಟ್ಟವರನ್ನು ಬೆಳೆಸೋದಕ್ಕೋಸ್ಕರ ಜವಾಬ್ದಾರಿ ಹೊತ್ತಿರತಕ್ಕಂಥ ಮೈತ್ರೇಯ ಮಹರ್ಷಿಗಳ ಆದೇಶದ ಮೇಲೆ ಎಲ್ಲಾ ಮತಸ್ಥಾಪಕರು ಸಹ ಬಂದಿದ್ದು. ಎಲ್ಲಾ ಮತಗಳಲ್ಲಿ ಹೇಳ್ತಕ್ಕಂಥದ್ದು ಸಹ ಬೇರೆ ಬೇರೆ ಅಂತ ನಾವು ಹೊಂದ್ಕೊಂಡಿದೀವಿ. ಏಕೆಂದ್ರೆ ಮೇಲ್ಮೈನಲ್ಲಿ ಮಾತ್ರ ನಾವು ನೋಡ್ತೀವಿ, ಒಳಹೊಕ್ಕು ನೋಡಕ್ ನಾವಿನ್ನ ಪ್ರಯತ್ನ ಪಟ್ಟಿಲ್ಲ. ಒಳಹೊಕ್ಕು ನೋಡಿದರೆ ಆ ಮತಗಳಲ್ಲಿ ಇರ್ತಕ್ಕಂಥ ವಿಷಯ ಎಲ್ಲ ಒಂದೇ. ಎಲ್ಲಾ ಮತಗಳಲ್ಲಿ ಹೇಳ್ತಕ್ಕಂಥದ್ದು ಸಹ ಒಂದೇ ಸತ್ಯವಿನ ಬೇರೆ ಅಲ್ಲ. ಸಪ್ತ ಮತಗಳ ತತ್ವ ನೀತಿ ಸಮನ್ವಯ ಅಂತ ಹೇಳಿ ಒಂದು ಪುಸ್ತಕ ನೀವು ಓದಿದ್ರೆ ಅರ್ಥವಾಗುತ್ತೆ. ಪ್ರಪಂಚದಲ್ಲಿರ್ತಕ್ಕಂಥ ಮತಧರ್ಮಗಳನ್ನೆಲ್ಲ 7 ಭಾಗ ಮಾಡಿ ಆ ಸಪ್ತ ಮತಗಳಲ್ಲಿ ಹೇಳಿರ್ತಕ್ಕಂಥ ವಿಚಾರ ಏನು ಅನ್ನೋದನ್ನು ಶೋಧಿಸಿ ನಮ್ಮ ಮನಸ್ಸಿಗೆ ಇಡಿಸುವಾಗ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ವ್ಯವಸ್ಥೆಯಲ್ಲಿ ನೀತಿಶಾಸ್ತ್ರ, ತತ್ವಶಾಸ್ತ್ರ, ಆಧ್ಯಾತ್ಮ ಶಾಸ್ತ್ರ ಅಂತೇಳಿ 3 ಭಾಗ ಮಾಡ್ತಾರೆ. ಎಲ್ಲಾ ಮತಗಳಲ್ಲಿ ಇರತಕ್ಕಂಥ ನೀತಿ, ತತ್ವ, ಆಧ್ಯಾತ್ಮ ವಿಚಾರ ಒಂದೇ, ಬೇರೆ ಅಲ್ಲ. ಒಂದೊಂದು ಮತದಲ್ಲಿ ಒಂದೊಂದು ಸತ್ಯದ ಮುಖವನ್ನು ಬೇರೆ ಬೇರೆ ರೀತಿಯಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಷ್ಟೇ ವಿನಃ ಯಾವ ಮತವೂ ಸಹ ಶ್ರೇಷ್ಠವೂ ಅಲ್ಲ, ಯಾವ ಮತವೂ ಸಹ ಕನಿಷ್ಠವೂ ಅಲ್ಲ. ಆದ್ರೆ ಈ ಒಂದು ನಿಜವಾದ ಸತ್ಯವನ್ನು ತಿಳಿಯದೇ ಇರತಕ್ಕಂಥ ನಾವು ಪ್ರಪಂಚದಲ್ಲಿ ನಮ್ಮ ಮತ ಹೆಚ್ಚು ಅಂತ ಹೇಳಿ ದ್ವೇಷಾಸೂಯೆಗಳಲ್ಲಿ ತೊಡಗಿದೀವಿ. ಇವತ್ತು ಪ್ರಪಂಚವನ್ನು ಅವಲೋಕಿಸಿದರೆ ದೇವರ ಹೆಸರಿನಲ್ಲಿ, ಮತದ ಹೆಸರಿನಲ್ಲಿ ನಡೀತಾ ಇರುವಷ್ಟು ಅನಾಹುತ ಮತ್ತೆ ಯಾವುದರಿಂದಲೂ ನಡೀತಾ ಇಲ್ಲ. ಕಾರಣ ಮನುಷ್ಯ ಒಳಹೊಕ್ಕು ನೋಡಿಲ್ಲ. ಅದಕ್ಕೆ ಹೇಳುತ್ತೆ ಥಿಯಾಸಫಿ, ಒಳಹೊಕ್ಕಿ ನೋಡಿ, ನಿಮ್ಮ ಮತದಲ್ಲೇ ಈ ವಿಚಾರ ಎಲ್ಲ ಇದೆ, ನೀವು ನಿಜವಾಗ ಅದನ್ನ ಅನುಸರಿಸಿ ಅಂತ ಹೇಳ್ತಾರೆ. ಒಬ್ರು ಥಿಯಾಸಫಿಯ ನಾಯಕರು ಒಂದು ಕಡೆ ಬರೀತಾರೆ, ಯಾವ ಮತದವರು ಥಿಯಾಸಫಿ ಸೇರಿದ್ರು ಸಹ ಮತಾಂತರ ಮಾಡಿ ಸೇರ್ಬೇಕಾಗಿಲ್ಲ. ಅದೇ ಮತದಲ್ಲಿದ್ದು ಸೇರಿ ಈ ವಿಷಯಗಳನ್ನು ಅಧ್ಯಯನ ಮಾಡಿದ್ರೆ ಆ ಮತದಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಂಡು ಅವನು ಹಿಂದೂ ಮತದನಾದ್ರೆ ಕಟ್ಟ ಹಿಂದೂ ಆಗ್ತಾನೆ, ಮುಸಲ್ಮಾನನಾದ್ರೆ ಕಟ್ಟ ಹಿಂದೂ ಆಗ್ತಾನೆ.
ಆಗ್ತಾನೆ, ಕ್ರೈಸ್ತ ಮತದವನಾದ್ರೆ ನಿಷ್ಠೆಯಿಂದ ಮಾಡತಕ್ಕಂಥ ಕ್ರೈಸ್ತವನಾಗ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಏನು ಸೂಚಿಸುತ್ತಿದೋ? ಮತಾಂತರಿಕ ಪ್ರೋತ್ಸಾಹ ಕೊಡೋದಿಲ್ಲ. ನಿಮ್ಮ ಮತದಲ್ಲಿರ್ತಕ್ಕಂಥ ಸತ್ಯವನ್ನು ಹೇಗೆ ಕಂಡುಕೋಬೇಕು ಅನ್ನೋದನ್ನ ನಮಗೆ ತೋರಿಸ್ಕೊಡುತ್ತೆ ದಾರಿ ಥಿಯಾಸಫಿ. ಅದರಿಂದ ಈ ಮತ ಧರ್ಮಗಳ ಬಗ್ಗೆ ನಾವು ಇಟ್ಕೊಂಡಿರ್ತಕ್ಕಂಥ ಒಂದು ಸಂಕುಚಿತ ಭಾವನೆ ಬಿಡಬೇಕು. ಅದು ಬಿಟ್ಟಾಗಲೇ ನಮಗೆ ಥಿಯಾಸಫಿ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಥಿಯಾಸಫಿಯ ಕೆಲವು ವಿಚಾರಗಳನ್ನ ನಾವು ನೋಡೋದಕ್ಕೆ ಹೊರಟ್ರೆ ಅದೇನು ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದಿ ಕೋರ್ ಆಫ್ ಥಿಯಾಸಫಿ ಈಸ್ ಆಲ್ ಲೈಫ್ ಈಸ್ ಒನ್ ಅಂತ ಹೇಳ್ತಾರೆ. ಜಾಫ್ರೆ ಹಾಟ್ಸನ್ ಅಂತ ಹೇಳಿ ಯೋಗ ದೃಷ್ಟಿ ಇದ್ದಂತ ಮಹನೀಯರು ಥಿಯಾಸಫಿ ವಿಚಾರವಾಗಿ ಬರೀತಾ ಈ ಮಾತನ್ನು ಬರೀತಾರೆ. ಥಿಯಾಸಫಿಯ ಜೀವಾಳ ಚೈತನ್ಯವೆಲ್ಲ ಒಂದೇ ಅಂತ ಹೇಳಿ, ಯಾವ ಮತದಲ್ಲಿರ್ಲಿ, ಯಾವ ಜಾತಿಯಲ್ಲಿ ಹುಟ್ಟಿರ್ಲಿ, ಯಾವ ದೇಶದಲ್ಲಿ ಹುಟ್ಟಿರ್ಲಿ, ಯಾವ ಬಣ್ಣದವನಾಗಿರ್ಲಿ, ಯಾವ ಹಂತದಲ್ಲಿರ್ಲಿ, ಯಾವ ಅಭಿಪ್ರಾಯವನ್ನೇ ಹೊಂದಿರ್ಲಿ, ಅವನೊಳಗಿರ್ತಕ್ಕಂಥದ್ದು ಒಂದೇ ಚೈತನ್ಯದ ಅಂಶ. ಏಕ ಚೈತನ್ಯಾಂಶೀಭೂತರು ನಾವೆಲ್ಲರೂ ಸಹ ಅನ್ನೋದನ್ನು ನಾವು ತಿಳ್ಕೊಂಡಾಗ ಆಲ್ ಲೈಫ್ ಈಸ್ ಒನ್ ಅಂತಕ್ಕಂಥದ್ದು ನಮಗೆ ಖಚಿತವಾಗುತ್ತೆ. ಇದನ್ನು ತಿಳ್ಕೊಂಡ್ರೆ ನಮ್ಮ ಸಾಧನೆ ಸರಿಯಾದಂಥ ರೀತಿಯಲ್ಲಿ ಸಾಗುತ್ತೆ. ನಾವು ತಪ್ಪು ದಾರಿಗೆ ಹೋಗದಲ್ಲೇ ಉತ್ತಮವಾದಂಥ ರೀತಿಯಲ್ಲಿ ಸಾಧಕರಾಗಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಈ ಸಂಕುಚಿತ ಭಾವನೆನೇ ಮುಂದಕ್ಕೆ ಹೋಗೋದಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು. ದಿ ಫಂಡಮೆಂಟಲ್ ಟಾಸ್ಕ್ ಆಫ್ ಥಿಯಾಸಫಿ ಈಸ್ ಟು ಸರ್ವ್ ಹ್ಯೂಮನ್ ಸೋಲ್ಸ್ ಅಂತ ಒಂದು ಕಡೆ ಹೇಳ್ತಾರೆ. ಅಂದ್ರೆ ಥಿಯಾಸಾಫಿಕಲ್ ಸೊಸೈಟಿಯ ಮೂಲಭೂತವಾದಂತಹ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯನ ಆತ್ಮಗಳಿಗೆ ಆಹಾರ ಕೊಡೋದು ಅಂತ ಹೇಳಿ. ದೇಹಕ್ಕೆ ಆಹಾರ ಕೊಡ್ತಕ್ಕಂಥ ಸಂಸ್ಥೆಗಳು ಸಾಕಷ್ಟಿವೆ. ಆದ್ರೆ ಅವೆಲ್ಲದಕ್ಕಿಂತ ಮುಖ್ಯವಾದ್ದು ದೇಹದೊಳಗಿರ್ತಕ್ಕಂಥ ಆತ್ಮನಿಗೆ ಆಹಾರ ಕೊಡಬೇಕು. ಆತ್ಮನಿಗೆ ಆಹಾರ ಕೊಟ್ರೆ ಎಲ್ಲವೂ ಸಹ ಸರಿ ಹೋಗುತ್ತೆ. ಈ ದೃಷ್ಟಿಯಲ್ಲಿ ಥಿಯಾಸಫಿ ಅಥವಾ ಥಿಯಾಸಾಫಿಕಲ್ ಸೊಸೈಟಿ ಎಲೆಮರೆ ಕಾಯಿದ್ದಾಗಿದ್ದು ಆತ್ಮನಿಗೆ ಪೋಷಣೆ ಕೊಡ್ತಕ್ಕಂಥ ವಿಚಾರಗಳನ್ನೇ ವಿಸ್ತಾರವಾಗಿ ನಮ್ಮ ಮುಂದಿಟ್ಟು ಬೇಕಾದಷ್ಟು ಸಾಹಿತ್ಯವನ್ನು ನಮಗೆ ಒದಗಿಸಿಕೊಡ್ತೀವಿ. ಈ ಸಂಸ್ಥೆಯ ಪ್ರಥಮ ಸ್ಥಾಪಕರಾದಂಥ HP ಬ್ಲವಾಟ್ಸ್ಕಿ ಅವರು ಬರೆದಿರತಕ್ಕಂಥ ಸೀಕ್ರೆಟ್ ಡಾಕ್ಟರ್ನ ಗ್ರಂಥ ಉದ್ದು ಗ್ರಂಥ, ಉತ್ತಮವಾದಂತಹ ಗ್ರಂಥ. ಆ ಗ್ರಂಥದಿಂದಲೇ ಈಚಿನ ನಾಯಕರೆಲ್ಲ ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ತಿಳಿಯೋ ಹಾಗೆ ಚಿಕ್ಕ ಚಿಕ್ಕ ಪುಸ್ತಕಗಳನ್ನಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಲೆಡ್ಬೀಟರ್ ಬರೆದಿರತಕ್ಕಂಥ ಥಿಯಾಸಫಿ ಕೈಪಿಡಿ ಅಂತಕ್ಕಂಥ ವಿಷಯದ ನಾವೀಗ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಇದರಿಂದ ಥಿಯಾಸಫಿಯ ಮುಖ್ಯ ಕೆಲಸ ಆತ್ಮೋನ್ನತಿಗೆ ಶ್ರಮಿಸ್ತಕ್ಕಂಥವ್ರಿಗೆ ಪ್ರೋತ್ಸಾಹ ಕೊಟ್ಟು ಸಾಧನೆ ಯಾವ ರೀತಿಯಲ್ಲಿ ಸಾಗಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ತೋರಿಸಿ ಆ ಸೌರಬ್ರಹ್ಮಾಂಡೇಶ್ವರನಲ್ಲಿರ್ತಕ್ಕಂಥ ಚೈತನ್ಯವು ಒಂದೇ, ಕೇವಲ ಸಣ್ಣ ಕ್ರಿಮಿಯಾಗಿರ್ತಕ್ಕಂಥ ಇರುವೆಯಲ್ಲಿರ್ತಕ್ಕಂಥ ಚೈತನ್ಯವು ಒಂದೇ, ಚೈತನ್ಯದ ದೃಷ್ಟಿಯಿಂದ ವ್ಯತ್ಯಾಸ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥ ಸಾಹಸ ಥಿಯಾಸಫಿ ಮಾಡಿದೆ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಇದಕ್ಕೆ ಅನುಗುಣವಾಗಿ ನಮ್ಮ ಜೀವನ ಹೇಗಿರಬೇಕು ಅಂತ ನೋಡೋದಾದ್ರೆ ದಿ ಹೋಲ್ ಪರ್ಪಸ್ ಆಫ್ ಲೈಫ್ ಇಸ್ ಟು ಲರ್ನ್ ಅಂತ ಹೇಳ್ತಾರೆ. ಎದಕ್ಕೋಸ್ಕರ ನಾವು ಈ ಪ್ರಪಂಚದಲ್ಲಿ ಮನುಷ್ಯರಾಗಿ ಹುಟ್ಟಿದೀವಿ? ಕಲಿಯೋದಕ್ಕೋಸ್ಕರ ಹುಟ್ಟಿದೀವಿ. ಏನನ್ನು ಕಲಿಯೋದು? ವಾಟ್ ಟು ಲರ್ನ್ ಟು ಲವ್ ಆಲ್ ದಿ ಎಕ್ಸಿಸ್ಟೆನ್ಸ್ ಆನ್ ದಿಸ್ ಅರ್ತ್ ವಿತೌಟ್ ಎನಿ ಡಿಸ್ಟಿಂಕ್ಷನ್. ಇದು ಕಲಿಬೇಕು ನಾವು, ಬೇರೆ ಕಲಿತಕ್ಕಂಥದ್ದಲ್ಲ. ವ್ಯಾವಹಾರಿಕ ಜ್ಞಾನ ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ಸಂಸಾರ ನಿರ್ವಹಣೆಗೆ ಮಾತ್ರ. ಆದ್ರೆ ಆತ್ಮೋನ್ನತಿಗೆ ಬೇಕಾಗಿರತಕ್ಕಂಥದ್ದು ಸಾರ್ವತ್ರಿಕ ಪ್ರೇಮ. ಈ ಭೂಮಿಯ ಮೇಲೆ ಇರತಕ್ಕಂಥ ಎಲ್ಲ ಜೀವರಾಶಿಗಳನ್ನು, ಎಲ್ಲ ಭೂತಕೋಟಿಯನ್ನು ಸಹ ವ್ಯತ್ಯಾಸವಿಲ್ಲದಲೆ, ತಾರತಮ್ಯವಿಲ್ಲದಲೆ, ಭೇದ ಭಾವಗಳನ್ನು ಮರೆತು ಒಂದೇ ರೀತಿಯಾಗಿ ಪ್ರೀತಿಸ್ತಕ್ಕಂಥದ್ದನ್ನು ಕಲಿತ್ರೆ ನಮ್ಮ ಜೀವನ ಸಾರ್ಥಕ. ಇದನ್ನು ಎತ್ತಿ ಹಿಡಿಯುತ್ತೆ ಥಿಯಾಸಫಿ. ಈ ಮೂರು ವಿಷಯಗಳನ್ನು ನೋಡಿದ ಮೇಲೆ ಥಿಯಾಸಾಫಿಕಲ್ ಸೊಸೈಟಿಯಲ್ಲಿ ಮೂರು ಮುಖ್ಯ ಉದ್ದೇಶಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಯಾರಾದ್ರೂ ಇದಕ್ಕೆ ಮೆಂಬರ್ ಆಗ್ತೀವಿ ಅಂತ ಅಂದ್ರೆ ಅವ್ರ ದೇವರ ಮೇಲೆ ನಂಬಿಕೆ ಇಲ್ಲದೆ ಇದ್ರೂ ಚಿಂತೆ ಇಲ್ಲ. ಆ ಉದ್ದೇಶಗಳನ್ನು ಓದ್ಕೊಳಪ್ಪ, ನಿನಗೆ ಅದರ ಮೇಲೆ ಗಮನ ಇದ್ರೆ, ಮಮತೆ ಇದ್ರೆ ಸೇರ್ಬಹುದು ಅಂತ ಹೇಳ್ತೀವಿ. ಆ ಮೂರು ಉದ್ದೇಶಗಳನ್ನು ಮೊದಲನೇದೇ ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಹೇಳಿ, ಸಾರ್ವತ್ರಿಕ ಸೋದರ ಭಾವ.
ಜಾತಿ, ಮತ, ಕುಲ, ವರ್ಣ, ಬಣ್ಣ ಯಾವುದರ ವ್ಯತ್ಯಾಸಗಳನ್ನು ನೋಡದಲೆ, ಹೊರಗಡೆ ರೂಪದಲ್ಲಿ ವ್ಯತ್ಯಾಸ ಇರಬಹುದು, ಸಹಜ ಇರಲೇಬೇಕು. ಪ್ರಕೃತಿಯ ದೃಷ್ಟಿಯಲ್ಲಿ ಎಲ್ಲವೂ ವ್ಯತ್ಯಾಸಮಯವೇ, ಎಲ್ಲವೂ ಒಂದಿದ್ದ ಮತ್ತೊಂದಿಲ್ಲ. ಬೆಳವಣಿಗೆಯ ಹಂತದಲ್ಲಿ ಪ್ರಕೃತಿ ಸ್ಥಿತಿಯಲ್ಲಿ ಆಗಿರಬೇಕಾದ್ದೇ ಸಹಜ. ಆದರೆ ಒಳಗಡೆ ಚೈತನ್ಯದ ದೃಷ್ಟಿಯಿಂದ ಯಾವ ಜಾತಿ ಮತಗಳು ನಮಗಡ್ಡಿ ಆಗಬೇಕಾಗಿಲ್ಲ. ಆಯಾ ಜಾತಿಯಲ್ಲಿ, ಆಯಾ ಮತ್ತಲ್ಲಿ, ಆಯಾ ಮನೆಯಲ್ಲಿ ಹುಟ್ಟಿ ಅವನು ಬೆಳೆಯೋದಕ್ಕೋಸ್ಕರವೇ ಕರ್ಮದೇವತೆಗಳು ನಮಗೆ ವ್ಯವಸ್ಥೆ ಮಾಡಿದ್ದಾರೆ. ಆದ ನಾವು ತಿಳ್ಕೊಂಡು ಬಾಳೋದಕ್ಕೆ ಹೊರಟ್ರೆ ಹೊರಗಿನ ವ್ಯತ್ಯಾಸಗಳನ್ನೆಲ್ಲ ದೂರೀಕರಿಸಿ ಒಳಗಿನ ಚೈತನ್ಯದ ದೃಷ್ಟಿಯಿಂದ ವಿಶ್ವ ಸೋದರತ್ವವನ್ನು ಎತ್ತಿ ಹಿಡಿಯತಕ್ಕಂಥ ಸಾಧಕರು ನಾವೆಲ್ಲ ಆಗಬೇಕು. ವಿಶ್ವ ಸೋದರತ್ವದ ಒಂದು ಅಂಕುರವನ್ನು ಸ್ಥಾಪಿಸುವುದು ಅಂಥೇಳಿ ಮೊದಲನೇ ಉದ್ದೇಶ ನಮ್ಮ ಮುಂದಿಡುತ್ತೆ. ಎರಡನೇ ಉದ್ದೇಶ ಸರ್ವಮತಗಳ ತುಲನಾತ್ಮಕ ವ್ಯಾಸಂಗ, ತತ್ವ ಮತ್ತು ವಿಜ್ಞಾನಗಳ ಅಧ್ಯಯನಕ್ಕೆ ಪ್ರೋತ್ಸಾಹ ಕೊಡುವುದು ಅಂತ ಇದೆ. ಸರ್ವಧರ್ಮೀ ಸಮಾನತ್ವ ಅಂತಕ್ಕಂಥ ಮಾತನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರು 11 ವ್ರತಗಳಲ್ಲಿ ಸೇರಿಸಿದ್ರು. ಕಾರಣ ಇತಿಹಾಸವೇ ಹಿನ್ನೆಲೆಯಲ್ಲಿ ಡಾಕ್ಟರ್ ಬೆಸೆಂಟ್ರು ಮಹಾತ್ಮ ಗಾಂಧೀಜಿಯವರಿಗೆ ಪ್ರೇರೇಪಣೆ ಕೊಟ್ಟು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡತಕ್ಕಂಥ ಒಂದು ವ್ಯವಸ್ಥೆ ಅವರು ಒಳಗಟ್ಟಾಗ ಅವರು ಇದನ್ನು ಪರಿಚಯ ಮಾಡಿಕೊಂಡಾಗ ಆ ಏಕಾದಶ ವ್ರತಗಳಲ್ಲಿ ಇದನ್ನು ಸೇರಿಸ್ಕೊಂಡ್ರು. ಸರ್ವಧರ್ಮೀ ಸಮಾನತ್ವ, ಸರ್ವಮತ ಸಾಮರಸ್ಯ, ಇದು ಇತಿಹಾಸಕ್ಕೆ ಎತ್ತಿಡಿತಕ್ಕಂಥ ಒಂದು ಲಕ್ಷಣ. ಎಲ್ಲ ಮತಗಳನ್ನು ಸಮಾನವಾಗಿ ಕಾಣಬೇಕು. ನಮ್ಮ ಮತದ ಮೇಲೆ ಅಭಿಮಾನ ಇರಲಿ, ಆದ್ರೆ ಅದು ದುರಭಿಮಾನ ಆಗಬಾರ್ದು. ಬೇರೆ ಮತಗಳನ್ನು ಗೌರವಿಸ್ತಕ್ಕಂಥ ರೀತಿಯಲ್ಲಿ ಅಭಿಮಾನ ಇರಬೇಕು. ಅದರಿಂದ ಪ್ರತಿಯೊಂದು ಮತವನ್ನು ಸಹ ನಾವು ಒಂದೇ ರೀತಿ ದೃಷ್ಟಿಯನ್ನು ನೋಡ್ತಾ ಆಯಾ ಮತದಲ್ಲಿ ಅವರವ್ರು ಬೆಳೀಲಿ ಅಂತೇಳಿ ಅವಕಾಶ ಮಾಡಿಕೊಟ್ಟು ನಮ್ಮದೇ ಆದಂಥ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇದೆ. ಅವರವರು ಅವರವರ ದಾರಿಯಲ್ಲೇ ಹೋಗೋದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಥಿಯಾಸಫಿ ಕೆಲಸ. ಒಂದು ಮುಖ್ಯವಾದ ಲಕ್ಷಣ ನಾವು ನೋಡೋದಾದ್ರೆ ಫ್ರೀಡಮ್ ಆಫ್ ಥಾಟ್ ಅಂತ ಹೇಳ್ತಾರೆ, ಯೋಚನಾ ಸ್ವಾತಂತ್ರ್ಯ. ಥಿಯಾಸಫಿ ಯಾವ ಸದಸ್ಯನ ಮೇಲೋ ಅಥವಾ ಯಾವ ಮಾನವನ ಮೇಲೋ ಇದನ್ನು ನಂಬಬೇಕು, ನಂಬಿದ್ರೇನೆ ನೀನು ಸಾಧಕನಾಗ್ತೀಯಾ ಅಂತ ಹೇಳಿ ಒಂದು ಶಾಸನವನ್ನು ನಮ್ಮ ಮೇಲೆ ವಿಧಿಸೋದಿಲ್ಲ, ಒತ್ತಾಯ ಇಲ್ಲ. ಪ್ರತಿಯೊಂದಕ್ಕೂ ಅವರವರದೇ ಆದಂತಹ ತೀರ್ಮಾನಕ್ಕೆ ಅವರಿಗೆ ಅವಕಾಶ ಇದೆ. ಸೋದರ ಶ್ರೀರಾಮ್ರವರು ಈ ಸೊಸೈಟಿ 5ನೇ ಅಧ್ಯಕ್ಷರು ಒಂದು ಮಾತನ್ನು ಹೇಳಿದರೆ ನಾವು ಜ್ಞಾಪಕ ಇಟ್ಕೊಂಡಿರ್ಬೇಕು. ಪ್ರತಿಯೊಬ್ಬನಿಗೂ ಸಹ 2 ವರಗಳನ್ನು ದೇವರು ದಯಪಾಲಿಸಿದಾನಂತೆ. ಒಂದು ಸ್ವಾತಂತ್ರ್ಯ, ಒಂದು ವಿವೇಚನೆ. ಅವನು ಓದಿರ್ಲಿ, ಓದ್ದಲೇ ಇರ್ಲಿ, ಶ್ರೀಮಂತನಾಗಿರ್ಲಿ, ಬಡವನಾಗಿರ್ಲಿ, ಎಂಥವನೇ ಆಗಿರ್ಲಿ, ಪ್ರತಿಯೊಬ್ಬರಿಗೂ ದೇವರು ಕೊಟ್ಟಿರತಕ್ಕಂಥ 2 ವರ ಯಾವುದು? ಸ್ವಾತಂತ್ರ್ಯ ಮತ್ತು ವಿವೇಚನೆ. ಫ್ರೀಡಮ್ ಅಂಡ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತಾರೆ. ಇವೆರಡನ್ನು ನಾವು ದೃಷ್ಟಿಯಲ್ಲಿ ತೆಗೆದುಕೊಂಡಾಗ ಯಾರ ಸ್ವಾತಂತ್ರ್ಯವನ್ನು ಅಪಹರಿಸೋದಕ್ಕೆ ನಮಗೆ ಹಕ್ಕಿಲ್ಲ. ಆ ಸ್ವಾತಂತ್ರ್ಯ ಯಾವುದು ಅಂತ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ನಿಜವಾದ ಸ್ವಾತಂತ್ರ್ಯ ದೇವರು ಕೊಟ್ಟಿರೋದ್ರಿಂದ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅದನ್ನು ಸ್ವೇಚ್ಛಾಚಾರಿಗಳಾಗಿದ್ದೀವಿ. ಸ್ವೇಚ್ಛಾಚಾರನೇ ಬೇರೆ, ಸ್ವಾತಂತ್ರ್ಯನೇ ಬೇರೆ. ಸ್ವೇಚ್ಛಾಚಾರದಲ್ಲಿರೋದ್ರಿಂದ ನಮ್ಮ ಕಣ್ಣುಗಳು ಮುಚ್ಚಲ್ಪಟ್ಟಿವೆ, ತೆರೆಯಲ್ಪಟ್ಟಿಲ್ಲ. ಸ್ವೇಚ್ಛಾಚಾರವನ್ನು ಬಿಟ್ಟು ನಮ್ಮ ನಿಜವಾದ ಸ್ವಾತಂತ್ರ್ಯವನ್ನು ಸಾಧಿಸಬೇಕು ಅಂತ ಹೊರಟ್ರೆ ಮನಸ್ಸಿನ ಮೇಲೆ ಸ್ವಾತಂತ್ರ್ಯ ಬೇಕು, ಮನಸ್ಸಿನ ಮೇಲೆ ಹತೋಟಿ ಬೇಕು, ಇಂದ್ರಿಯಗಳ ಮೇಲೆ ಹತೋಟಿ ಬೇಕು, ಹೊರಗಡೆ ಹರಿದು ಹೋಗ್ತಾ ಇರತಕ್ಕಂಥ ನಮ್ಮ ಗಮನದ ಮೇಲೆ ಹತೋಟಿ ಬೇಕು. ಆಗ ನಿಜವಾದಂತಹ ಸ್ವತಂತ್ರವಾಗಿ ನಾವು ಬೆಳೆದು ಹೋಗೋದಕ್ಕೆ ಸಾಧ್ಯ. ಈ ಸ್ವತಂತ್ರ ಮತ್ತು ವಿವೇಚನೆ ಎತ್ತಿ ಹಿಡಿಯತಕ್ಕಂಥದ್ದು ಥಿಯಾಸಫಿಕಲ್ ಸೊಸೈಟಿ, ಥಿಯಾಸಫಿ. ಅದರಿಂದಲೇ ಯಾರಿಗೂ ಸಹ ಯಾವ ವಿಷಯದಲ್ಲೂ ಸಹ ಒತ್ತಾಯ ಮಾಡತಕ್ಕಂಥ ಹಕ್ಕು ಇದಕ್ಕಿಲ್ಲ. ಅವ್ರು ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆಗಿರಬಹುದು, ಅವ್ರು ಹೇಳಿರ್ತಕ್ಕಂಥ ಮಾತು ನಂಬಬೇಕು ಅಂತಕ್ಕಂಥದ್ದು ಸುಳ್ಳು, ತಪ್ಪು. ಅವರವರ ವಿವೇಚನೆಗೆ ಬಂದಾಗ ಅದನ್ನು ಒಪ್ಕೋಬಹುದು, ಇಲ್ದಿರ್ ಬಿಡಬಹುದು. ಇದೇ ಲೆಡ್ಬೇಟ್ರು ಮತ್ತೊಂದು ಗ್ರಂಥದಲ್ಲಿ ಬರೀತಾರೆ, ಥಿಯಾಸಫಿ ಅಂತಕ್ಕಂಥದ್ದು ಒಂದು ಅನುಭವ ಶಾಸ್ತ್ರ. ಏನು ಹಿಂದಿನವರೆಲ್ಲ ಸಿದ್ಧಾಂತ ಹೇಳ್ಕೊಂಡು ಬಂದಿದ್ರು ಅವರವರ ಅನುಭವದಲ್ಲಿ, ಆ ಸಿದ್ಧಾಂತಗಳನ್ನು ನಾವು ಸಹ ಅನುಸರಿಸಿ ಆ ಅನುಭವವನ್ನು ಪಡ್ಕೊಂಡು ನೀವು ಆ ಮಟ್ಟಕ್ಕೆ ಏರ್ಲಿ, ಆ ಕಡೆಗೆ ಬರ್ಲಿ ಅಂತ ಹೇಳಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಷ್ಟು ಕರಾರವಾಕ್ಕಾಗಿ ನಾವು ನೋಡಿರ್ತಕ್ಕಂಥ ವಿಷಯಗಳನ್ನ ಸೂಕ್ಷ್ಮ ಸ್ಥಿತಿಯಲ್ಲಿ ಅನುಭವಿಸಿರ್ತಕ್ಕಂಥ ವಿಚಾರಗಳು ನಿಮ್ಮ ಮುಂದೆ ಇಡ್ತಾ ಇದ್ರು ಸಹ ನಿಮ್ಮ ಮೇಲೆ ಯಾವ ಒತ್ತಾಯನೂ ನಾವು ತರಲ್ಲ. ನೀವು ಅಧ್ಯಯನ ಮಾಡಿ
ನಿಮಗೆ ಸರಿ ಅಂತ ತೋಚಿದ್ರೆ ಅನುಸರಿಸಬಹುದು, ಇಲ್ಲಿ ಬಿಡಬಹುದು ಅಂತ ಹೇಳ್ತಾರೆ. ಈ ಫ್ರೀಡಮ್ ಆಫ್ ಥಾಟ್ ಅಂತಕ್ಕಂಥದ್ದು ಒಂದು ಆಧಾರ ಸ್ತಂಭ ದೀಸ್ ಆಫ್ ಸೊಸೈಟಿ. ಇದರಿಂದ ನಾವು ಒಬ್ಬೊಬ್ಬರು ಸಹ ಮೂಢನಂಬಿಕೆಯಿಂದ ಒಪ್ಕೊಳ್ಳದಲೆ, ಅಂಧಶ್ರದ್ಧೆಯಿಂದ ಅದು ಹೂ ಅಂತ ಹೇಳದಲೆ, ನಮ್ಮದೇ ಆದಂತಹ ವಿಚಾರವನ್ನು ಹೊರತಂದು ವಿಮರ್ಶೆ ಮಾಡತಕ್ಕಂಥ ಸಾಹಸನ ಮಾಡಿದಾಗ ಯಥಾರ್ಥ ಯಾವುದು, ಯಾವ ದಿಕ್ಕಿನಲ್ಲಿ ನಾನು ಹೋಗಬೇಕು ಅಂತಕ್ಕಂಥದ್ದು ನಮಗೆ ಖಚಿತವಾಗಿ ತಿಳಿಯುತ್ತೆ. ಇನ್ನು ಮೂರನೇದಾದಂತಹ ಉದ್ದೇಶ ಇದರಲ್ಲಿ ಪ್ರಕೃತಿ ನಿಯಮಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ನಮ್ಮಲ್ಲೇ ಇರತಕ್ಕಂಥ ಸುಪ್ತ ಶಕ್ತಿಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಸಾಧಕನಾಗಿ ಅವನ ಮಾನವಾತೀತ ಸ್ಥಿತಿಯನ್ನು ತಲುಪಬೇಕಾದ್ರೆ ಇವೆರಡೂ ಸಹ ಬಹಳ ಮುಖ್ಯ. ಪ್ರಕೃತಿಯಲ್ಲಿ ನಿಯಮಬದ್ಧವಾಗಿ ಸಾಗ್ತಾ ಇರತಕ್ಕಂಥ ಚಟುವಟಿಕೆಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪ್ರಕೃತಿಗೆ ವಿರೋಧವಾಗಿ ಹೋಗಬಾರ್ದು. ಪ್ರಕೃತಿಯ ಒಂದು ಕೆಲಸವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ನಾವು ಅದಕ್ಕೆ ವಿರೋಧವಾಗಿ ಹೋಗದಲೆ ಆ ನಿಯಮಗಳನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಒಳಗಡೆ ಇರತಕ್ಕಂಥ ಸುಪ್ತ ಶಕ್ತಿಗಳನ್ನು ಸಹ ನಾವು ಅರಿಬೇಕು. ಅದಕ್ಕೋಸ್ಕರವೇ ಅಂತರ್ಮುಖಿಗಳಾಗಿ ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಬಾಹ್ಯಾಡಂಬರಕ್ಕಿನ್ನ ಅಂತರಂಗದ ಸಾಧನೆ ಬಹಳ ಮುಖ್ಯ ಅಂತ ಹೇಳ್ತೀಯ ಸತಿ ಎತ್ತಿಳಿ. ಈ ಸಂದರ್ಭದಲ್ಲಿ ಒಂದು ಪದ್ಯ ಹೇಳೋದಾದ್ರೆ ಈ ರೀತಿ ಇದೆ: ನಾವು ಗ್ರಹ, ನಮ್ಮೊಳಗಿರುವುದು ವಿಗ್ರಹ, ಒಳಮುಖವಾದರೆ ಅನುಗ್ರಹ, ಸ್ವಲ್ಪವಾದರೂ ಮಾಡಬೇಕು ಮನೋನಿಗ್ರಹ, ಇಲ್ಲವಾದರೆ ಜೀವನ ಕಾರಾಗೃಹ ಅಂತ ಹೇಳಿ. ಇದು ನಾವೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ನಾವು ಗ್ರಹ, ಇದೊಂದು ದೇವಸ್ಥಾನ, ಒಳಗಡೆ ದೇವರು, ನಾವೇ ದೇವರಲ್ಲ. ನಾವೇ ದೇಹ ಅಂತ ಹೇಳಿ ನಾವು ವ್ಯವಹಾರ ನಡೆಸ್ತಾ ಇದೀವಿ, ಅಲ್ಲೇ ನಮ್ಗೆ ತಪ್ಪಾಗಿರ್ತಕ್ಕಂಥದ್ದು. ಒಳಗಡೆ ಇರತಕ್ಕಂಥ ವಿಗ್ರಹವನ್ನು ನಾವು ನೋಡಬೇಕು ಅಂತ ಹೇಳಿ ಅಂತರ್ಮುಖವಾಗಬೇಕು. ಅಂತರ್ಮುಖವಾದಾಗ ನಮಗೆ ಸ್ವಾಮಿ ಆಗಿರ್ತಕ್ಕಂಥ ಜೀವಾತ್ಮ ಪರಮಾತ್ಮನ ಒಂದು ಅಂಶ ನಮಗೆ ದಾರಿ ತೋರಿಸುತ್ತೆ. ಆವಾಗ ನಮಗೆ ಅನುಗ್ರಹ ಲಭಿಸುತ್ತೆ. ಆ ಅನುಗ್ರಹ ಲಭಿಸ್ಬೇಕಾದ್ರೆ ನಾವೇನ್ ಮಾಡಬೇಕು? ಅಂತರ್ಮುಖವಾಗಬೇಕಾದ್ರೆ ಸ್ವಲ್ಪವಾದರೂ ಮಾಡಬೇಕು ಮನೋನಿಗ್ರಹ. ಮನಸ್ಸನ್ನು ನಿಗ್ರಹಿಸಿದರೆ, ಹೊರಮುಖವಾಗಿ ಹೋಗ್ತಾ ಇರತಕ್ಕಂಥ ಮನಸ್ಸನ್ನು ಅಂತರ್ಮುಖಗೊಳಿಸಿದರೆ ಆಗ ನಮಗೆ ಅನುಗ್ರಹ ದೊರೆಯೋದಕ್ಕೆ ಸಾಧ್ಯ. ಈ ರೀತಿ ನಾವು ಮಾಡದಲೇ ಹೋದ್ರೆ ನಮ್ಮ ಜೀವನ ಕಾರಾಗೃಹ. ಹಾಗಾಗಿದೆ ನಮ್ಮ ಸ್ಥಿತಿ. ಈಗ ನಮ್ಮ ಜೀವನವೇ ನಮ್ಮನ್ನು ಬಂಧಿಸಿದೆ. ನಮ್ಮನ್ನು ನಾವೇ ಬಂಧಿಸ್ಕೊಂಡಿದ್ದೀವಿ, ಬೇರೆಯವರು ಯಾರೋ ಬಂಧಿಸಿಲ್ಲ. ಇದನ್ನು ಚೆನ್ನಾಗಿ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥ ಕೆಲಸ ಥಿಯಾಸಫಿ ಮಾಡುತ್ತೆ. ಇನ್ನ ಈ 3 ಮಹಾಸತ್ಯಗಳ ವಿಷಯ ನಮ್ಮ ಮುಂದಿಡ್ತಾರೆ. 3 ಮಹಾಸತ್ಯಗಳು ಯಾವುದು ಅಂತ ಹೇಳಿದ್ರೆ, ಇದುವರೆಗೂ ನೋಡಿದಂತಹ ವಿಚಾರಗಳ ಹಿನ್ನೆಲೆಯಲ್ಲಿ ಸಾಮಾನ್ಯ ಮನುಷ್ಯನಿಗೂ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ 3 ಮಹಾಸತ್ಯಗಳು ಥಿಯಾಸಫಿ ಘೋಷಿಸ್ತಕ್ಕಂಥವು ಈ ರೀತಿ ಇವೆ. ಆತ್ಮ ಅಮರ, ಅವನ ಬೆಳವಣಿಗೆಗೆ ಅಂತ್ಯವಿಲ್ಲ ಅಂತಕ್ಕಂಥದ್ದು ಒಂದು ಸತ್ಯ. ಎರಡನೇದು, ಈ ಜೀವಕ್ಕೆ ಕಾರಣಭೂತವಾದಂತಹ ತತ್ವ ನಮ್ಮ ಒಳಗೂ ಇದೆ, ನಮ್ಮ ಹೊರಗೂ ಇದೆ. ಯಾವಾಗಲೂ ಒಳ್ಳೆಯದನ್ನೇ ಮಾಡಬೇಕು ಅಂತಕ್ಕಂಥದ್ದು ಅದರ ಲಕ್ಷಣ. ಇದನ್ನು ನಾವು ತಿಳ್ಕೋಬೇಕು ಮನಸ್ಸಿನಿಂದ, ಇಂದ್ರಿಯಗಳಿಂದ ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಅದು ತಿಳಿಬೇಕು ಅಂತಕ್ಕಂಥ ನಿಜವಾದ ಸಾಧನೆ ಮಾಡಿದ್ರೆ ಖಂಡಿತವಾಗಿ ಪರಿಚಯ ಮಾಡ್ಕೋಬಹುದು. ಇದು ಎರಡನೇ ಸತ್ಯ. ಮೂರನೇ ಸತ್ಯ, ನಮ್ಮ ಆಗು ಹೋಗುಗಳಿಗೆ, ನಮ್ಮ ಅವನತಿಗೆ, ನಮ್ಮ ಉದ್ಧಾರಕ್ಕೆ ನಾವೇ ಕಾರಣಕರ್ತರು, ಮತ್ತಾರು ಕಾರಣಕರ್ತರಲ್ಲ. ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥ ಪೂರ್ಣ ಸ್ವತಂತ್ರ ನಮ್ಮ ಕೈಯಲ್ಲೇ ಇದೆ. ಇದನ್ನೆಲ್ಲ ನಾವು ತಿಳ್ಕೊಂಡು ಸರಿಯಾಗಿ ಬಾಳಿದ್ದೆ ಆದ್ರೆ ನಮ್ಮ ಜೀವನವನ್ನು ನಾವೇ ರೂಪಿಸ್ಕೊಳ್ತೀವಿ. ನಾವು ಉನ್ನತ ಸ್ಥಿತಿ ಬೇಕಾದ್ರೂ ಹೋಗ್ಬೋದು, ಅಧಃಪತನಕ್ಕೆ ಬೇಕಾದ್ರೂ ಹೋಗ್ಬೋದು. ಸ್ವತಂತ್ರ ದೇವರು ಕೊಟ್ಬಿಟ್ಟು ನಮ್ಮನ್ನ ಸಾಕ್ಷೀಭೂತವಾಗಿ ನೋಡ್ತಾ ಇದ್ದಾನೆ. ಸಾಕ್ಷೀಭೂತವಾಗಿ ನೋಡ್ತಾ ಇರತಕ್ಕಂಥವನು ನಾವು ಬೆಳೆದು ಬರಲಿ ಅಂತ ಹೇಳಿ ನೋಡ್ತಾ ಇದ್ರು ಸಹ ಸುಮ್ಮನೆ ಇಲ್ಲ, ತಕ್ಕ ವ್ಯವಸ್ಥೆ ಮಾಡ್ತಾನೆ. ಏನು ವ್ಯವಸ್ಥೆ ಮಾಡ್ತಾನೆ? ನಾವು ತಪ್ಪುದಾರಿಗೆ ಹೋದಾಗ, ಮಾಡಬಾರದನ್ನು ಮಾಡಿದಾಗ ಯಾವ ರೀತಿ ನಾವು ಸಾಧನೆ ಮಾಡ್ತೀವೋ, ಯಾವ ರೀತಿ ಕಾರ್ಯೋನ್ಮುಖರಾಗ್ತೀವೋ ಅದಕ್ಕೆ ತಕ್ಕಂತಹ ಫಲ ಕೊಟ್ಟು, ಆ ಫಲ ಕೊಟ್ಟು ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ದೋಷಗಳು ನಾವೇ ಅರ್ತ್ಕೊಳ್ಳೋ ಹಾಗೆ ಮಾಡಿ, ಆ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಸದ್ಗುಣ ಸಂಪನ್ನರಾಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾನೆ. ಈ ರೀತಿ ಅವನು ಕೊಟ್ಟಿರೋದ್ರಿಂದ ನಾವು ನಮ್ಮ ಭವಿಷ್ಯಕ್ಕೆ ನಾವೇ ಕಾರಣಕರ್ತರು ಅಂತ ತಿಳ್ಕೊಳ್ಳೋದಾದ್ರೆ ನಾವು ಹೀಗಿರ್ಬೇಕು. ನಮ್ಮ ಕೈಯಲ್ಲೇ ಪೂರ್ಣ ಸ್ವತಂತ್ರವನ್ನು ಕೊಟ್ಟುಬಿಟ್ಟಿದ್ದಾರೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ.
ಹೀಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಸಹ ತನ್ನ ಏಳಿಗೆಗೆ ತಾನೇ ಕಾರಣಕರ್ತ ಅನ್ನೋದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಂಡಾಗ ಪರಾಶ್ರಯವನ್ನು ನಾವು ಬಿಡ್ತೀವಿ. ಪರಾಶ್ರಯವನ್ನು ಬಿಟ್ಟು ಸ್ವಾವಲಂಬನೆಯಿಂದ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಸಾಧಕ ಅನ್ನೋದನ್ನು ಹೇಳೋದೇ ಥಿಯಾಸಫಿ. ಯಾವ ಗುರುಗಳನ್ನ ಹೊರಗಡೆ ಆಶ್ರಯಿಸಬೇಕಾಗಿಲ್ಲ, ಯಾವ ದೇವ್ರನ್ನೂ ಸಹ ಪೂರ್ಣವಾಗಿ ನಂಬಿಕೊಂಡು ಅವ್ರು ಉದ್ಧಾರ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದಲ್ಲ. ಹೊರಗಿನ ದೇವರು ಗುರು ಯಾರು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಉದ್ಧಾರ ನಮ್ಮಿಂದಲೇ ಸಾಧ್ಯ. ಅವರೆಲ್ಲ ಮಾರ್ಗದರ್ಶನ ಕೊಡ್ತಕ್ಕಂತಹ ಹಿತವಚನಗಳನ್ನ ಹೇಳಬಹುದು, ಅವರ ಅನುಭವದ ಮಾತುಗಳನ್ನ ಮುಂದಿಡಬಹುದು. ಆದರೆ ಬೆಳವಣಿಗೆ ಅದನ್ನು ನಿರ್ಣಯ ಮಾಡಿ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದನ್ನ ನಾವೇ ನಿರ್ಣಯ ಮಾಡ್ಕೋಬೇಕು. ಆ ರೀತಿ ನಿರ್ಣಯ ಮಾಡ್ಕೊಳ್ಳೋದಕ್ಕೆ ನಾವು ಹೊರಟಾಗ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಥಿಯಾಸಫಿ ಹೇಳ್ತಕ್ಕಂತಹ ಕೆಲವು ಸಿದ್ಧಾಂತಗಳನ್ನ ನಾವು ನೋಡೋದಕ್ಕೆ ಪ್ರಯತ್ನ ಪಟ್ರೆ ಮರಣಾನಂತರ ಸ್ಥಿತಿ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನಮಗೆ ಕೊಡುತ್ತೆ. ಮರಣಾನಂತರವೂ ಸಹ ನಮ್ಮ ಜೀವನ ಇದೆ. ಆ ಜೀವನ ಹೇಗೆ ಸಾಗುತ್ತೆ, ಪುನಃ ಏಕೆ ನಾವು ಹುಡ್ತೀವಿ, ಈ ಜನನ ಮರಣಗಳಿಗೆ ಕಾರಣ ಏನು, ಇದು ಹೇಗೆ ವ್ಯವಸ್ಥಿತವಾಗಿದೆ ಅನ್ನೋದನ್ನೆಲ್ಲ ಕರಾರವಾಕ್ಕಾಗಿ ಸೂಕ್ಷ್ಮ ದೃಷ್ಟಿಯನ್ನು ನೋಡಿರ್ತಕ್ಕಂಥವ್ರು ಬರೆದಿದ್ದಾರೆ. ನಾಳೆ ನಿಮಗೆ ಸಂಬಂಧಪಟ್ಟಾಗ ಒಂದು ಭಾಷಣ ಇದೆ, ಮರಣಾನಂತರ ಜೀವನದ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಗಳನ್ನ ನಾವು ಪಡ್ಕೋಬಹುದು. ಹಾಗೆಯೇ ಜೀವನ್ಮುಕ್ತ ಮಹಾತ್ಮರ ಸಂಘ ಒಂದಿದೆ. ಅಂದ್ರೆ ಈ ಪ್ರಪಂಚವನ್ನು ನೋಡ್ಕೊಳ್ತಕ್ಕಂತಹ ಜೀವನ್ಮುಕ್ತ ಮಹಾತ್ಮರ ಸಂಘ ಇದೆ. ಅದರಲ್ಲಿರ್ತಕ್ಕಂಥವರೆಲ್ಲ ಜೀವನ್ಮುಕ್ತರೇ. ಅಂದ್ರೆ ನಾವೆಲ್ಲರೂ ಸಹ ಮಾಡಬೇಕಾದ ನಿಜವಾದ ಸಾಧನೆಯನ್ನು ಮಾಡಿ ಯೋಗ ಮಾರ್ಗದಲ್ಲಿ ಮುಂದುವರೆದು ಆ ದೀಕ್ಷೆಗಳನ್ನು ಹೊಂದಿ ಕೊನೆಗೆ ತಲುಪತಕ್ಕಂತಹ ಮಾನವಾತೀತ ಸ್ಥಿತಿಯಲ್ಲಿ ನಾವೆಲ್ಲ ಜೀವನ್ಮುಕ್ತರಾಗ್ತೀವಿ. ಜೀವನ್ಮುಕ್ತರಾದಾಗ ಆ ಸಂಘದ ಒಬ್ಬ ಸದಸ್ಯರು ನಾವು ಆಗ್ತೀವಿ. ಅಂತ ಅವಕಾಶ ನಮ್ಗೆಲ್ರಿಗೂ ಕಾದಿದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸುತ್ತೆ. ಪ್ರತಿಯೊಬ್ಬನೂ ಸಹ ಒಂದಲ್ಲ ಒಂದು ದಿವಸ ಕಾಲ ನಿಧಾನ ಆಗ್ಬೋದು ಅಥವಾ ಬೇಗ ಆಗ್ಬೋದು. ಆ ಯೋಗ ಮಾರ್ಗಕ್ಕೆ ತಕ್ಕ ಯೋಗ್ಯತೆ ಪಡ್ಕೊಂಡು ಸಾಧಿಸ್ತಕ್ಕಂಥ ದಾರಿಯಲ್ಲಿ ಬಂದೇ ಬರಬೇಕು ಅಂತ ಹೇಳಿ ಥಿಯಾಸಫಿ ಹೇಳುತ್ತೆ. ಅಂದ್ರೆ ಅಂತ ಜೀವನ್ಮುಕ್ತರ ಒಂದು ಸಂಪರ್ಕ ಸಂಸರ್ಗ ನಮಗೆ ಸಿಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಅಂತ ಹೇಳಿ ಶಂಕರಾಚಾರ್ಯರು ಒಂದು ಮಾತು ಹೇಳಿದ್ದಾರೆ. ಇದರ ಅರ್ಥ ಏನು? ಮನುಷ್ಯನಾಗ್ತಕ್ಕಂಥದ್ದು ದುರ್ಲಭ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನಾಗ್ತಕ್ಕಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಹಿಂದಿನ ಜನ್ಮಗಳಲ್ಲಿ ಸಾಕಷ್ಟು ನಾವು ಸಂಸ್ಕಾರ ಹೊಂದಿ ಒಳ್ಳೆಯ ಕೆಲಸಗಳನ್ನ ಮಾಡಿ ಬಂದಿದ್ದೀವಿ ಅಂತ ಅರ್ಥ. ಅದನ್ನ ಕುರಿತು ಅವ್ರು ಹೇಳಿದ್ದು ಮನುಷ್ಯನಾಗ್ತಕ್ಕಂಥದ್ದು ದುರ್ಲಭ. ಮನುಷ್ಯನಾಗಬಹುದು, ಆದ್ರೆ ಮನುಷ್ಯನಾದ್ಮೇಲೆ ಹೇಗೆ ಬಾಳ್ತಾ ಇದ್ದೀವಿ ಅಂತ ನೋಡಿದ್ರೆ ಇವತ್ತಿನ ಸಮಾಜ ನೋಡಿದ್ರೆ ಮಾನವರೂಪಿ ಮಾನವರಿಗಿನ್ನ ರಾಕ್ಷಸ ರೂಪಿ ಮಾನವಗಳು ಮೃಗರೂಪಿ ಮಾನವರೇ ಜಾಸ್ತಿ ಕಾಣ್ತಾ ಇದ್ದಾರೆ ಇವತ್ತು. ಮನುಷ್ಯರಾಗ್ತಕ್ಕಂಥದ್ದು ಎಷ್ಟು ಕಷ್ಟವೋ ಮನುಷ್ಯರಾದ ಮೇಲೆ ಉತ್ತಮವಾದ ಜೀವನ ನಡೆಸೋದು ಅಷ್ಟೇ ಕಷ್ಟ. ಅದನ್ನು ಕುರಿತು ಅವ್ರು ಹೇಳಿದ್ರು ಮುಮುಕ್ಷತ್ವಂ ಅಂದ್ರೆ ನಾನು ಉತ್ತಮವಾದ ಜೀವನ ನಡೆಸಿ ನನ್ನ ಗುರಿಯನ್ನು ತಲುಪಬೇಕು ಅಂತಕ್ಕಂಥ ಜೀವಿತದ ಉದ್ದೇಶವನ್ನು ತಿಳ್ಕೊಳ್ತಕ್ಕಂಥದ್ದು ಮಹಾ ಕಷ್ಟ, ಇದು ದುರ್ಲಭ ಅಂತ ಹೇಳಿ ಆ ಒಂದು ದುರ್ಲಭವಾದನ್ನು ಸಹ ನಮಗೆ ಸರಿಯಾಗಿ ತಿಳಿಸ್ತಕ್ಕಂಥ ಸಾಹಸ ಥಿಯಾಸಫಿ ಮಾಡಿದೆ. ಇದು ಬಹಳ ಅಪರೂಪ. ಮಹಾಪುರುಷ ಸಂಶ್ರಯ ಅಂತ ಹೇಳಿದ್ರೆ ಆ ಮಹಾತ್ಮನ ಸಂಪರ್ಕ ಹೊಂದತಕ್ಕಂಥದ್ದು. ಮಹಾತ್ಮನ ಸಂಪರ್ಕ ಅಂತ ಹೇಳಿದ್ರೆ ಹೊರಗಡೆ ಇರತಕ್ಕಂತಹ ವೇಷಧಾರಿ ಗುರುಗಳನ್ನ ಯೋಚನೆ ಮಾಡಿ ಹೊಸ ಹೊಸ ಯೋಜನೆಗಳನ್ನ ಹಾಕಿ ಲೋಕದ ದುಃಖವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಶ್ರಮಿಸ್ತಾ ಇರತಕ್ಕಂತಹ ಜೀವನ್ಮುಕ್ತ ಮಹಾತ್ಮರು. ಅವರ ಸಂಪರ್ಕ ನಮಗೆ ಸಿಗಲಿಕ್ಕೆ ಸಾಧ್ಯ. ಇದು ಹೇಗೆ ಅನ್ನೋದನ್ನ ಗುರುಗಳು ಮತ್ತು ಯೋಗಪಥ ಅಂತ ಹೇಳೋ ಒಂದು ಗ್ರಂಥ ಇದೆ, ತಾವು ಓದ್ಬೇಕು. ನಿಜವಾದ ಗುರುಗಳು ಯಾರು, ಎಲ್ಲಿದ್ದಾರೆ, ಅವರ ಕೆಲಸ ಏನು, ಯಾವ ರೀತಿ ಆ ಯೋಜನೆ ಆಗ್ತಾ ಇದ್ದಾರೆ, ಅವ್ರಿಗೆ ಸಹಾಯ ಯಾವ ರೀತಿ ತಗೊಳ್ತಾ ಇದ್ದಾರೆ, ನಾವು ಅವ್ರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯವೇ, ಈ ಪ್ರಪಂಚದಲ್ಲಿ ನಾವು ಸ್ಥೂಲಧಾರಿಗಳಾಗಿ ಅವರ ಸಹಾಯ ಯಾವ ರೀತಿ ಮಾಡಬಹುದು, ಆ ರೀತಿ ಮಾಡಿದ್ರೆ ಅವರ ಸಂಪರ್ಕ ನಮಗೆ ಹೇಗೆ ಸಿಗುತ್ತೆ, ಆಮೇಲೆ ಅವರಿಂದ ಬರತಕ್ಕಂತಹ ಬೆಳಕಿನಲ್ಲಿ ನಾವು ಉತ್ತಮವಾದ ರೀತಿಯಲ್ಲಿ ಹೇಗೆ ಸಾಗಬಹುದು ಅಂತಕ್ಕಂಥ ವಿಷಯ ನೀವು ಆ ಪುಸ್ತಕ ಓದಿದ್ರೆ ಚೆನ್ನಾಗಿ ಅರ್ಥವಾಗುತ್ತೆ. ಅದರಿಂದ ಜೀವನ್ಮುಕ್ತ ಮಹಾತ್ಮ ಒಂದು ಸಂಘ ಇದೆ, ಅದನ್ನ ಅಂತರಂಗ ಸರ್ಕಾರ ಅಂತ ಹೇಳ್ತಾರೆ.
ಇದರ ವಿಷಯ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದು ಥಿಯಾಸಫಿ. ಈ ರೀತಿಯಲ್ಲಿ ಇನ್ನು ಮುಂದೆ ಇನ್ನು ಕೆಲವು ಲೋಕಾಂತರಗಳು, ಜನ್ಮಾಂತರಗಳು, ಕರ್ಮ ನಿಯಮ, ಪುನರ್ಜನ್ಮ ಸಿದ್ಧಾಂತ ಇವೆಲ್ಲಗಳನ್ನು ಸಹ ಕುಲಂಕುಷವಾಗಿ ಬಿಡಿಸಿ ಹೇಳ್ತಕ್ಕಂತಹ ಸಾಹಸ ಥಿಯಾಸಫಿ ಮಾಡಿದೆ. ಭಗವದ್ಗೀತೆಯಲ್ಲಿ ಕರ್ಮಯೋಗ ಅಂತೇಳಿ 3ನೇ ಅಧ್ಯಾಯ ಇದೆ. ಅದರಲ್ಲಿ ಕರ್ಮದ ವಿಷಯ ಸಾಕಷ್ಟು ಪ್ರಸ್ತಾಪ ಮಾಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಆದರೆ ಅಲ್ಲೂ ಸಹ ಅದನ್ನು ಸ್ವಲ್ಪ ರಹಸ್ಯವಾಗಿ ಇಟ್ಟು ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ ಅಂತೇಳಿ ಹೇಳಿ ಮುಗಿಸ್ಬಿಡ್ತಾನೆ. ಕರ್ಮ ಯಾವುದು ಅಂತಕ್ಕಂಥದ್ದು, ಅಕರ್ಮ ಯಾವುದು ಅಂತ ಹೇಳ್ತಕ್ಕಂಥದ್ದು, ವಿಕರ್ಮ ಯಾವುದು ಅಂತ ಹೇಳ್ತಕ್ಕಂಥದ್ದು ಬಹಳ ಮಾರ್ಮಿಕವಾಗಿದೆ ಅಂತ ಅಲ್ಲಿ ಹೇಳ್ತಾರೆ. ಆ ಮಾರ್ಮಿಕವಾಗಿರತಕ್ಕಂತಹ ಕರ್ಮ ನಿಯಮವನ್ನ ಸಾಕಷ್ಟು ವಿಶದವಾಗಿ ತಿಳಿಸ್ತಕ್ಕಂಥ ಸಾಹಸ ಥಿಯಾಸಫಿ ಮಾಡಿದೆ. ಆ ಕರ್ಮ ನಿಯಮವನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಬಂದಿರತಕ್ಕಂಥ ಸ್ಥಿತಿ ಎಂದೆಂದಿಗೂ ಸಹ ನಾವು ಅಲ್ಲಗಳೆಯೋದಿಲ್ಲ. ಎಂಥ ಕಷ್ಟ ಬರಲಿ, ದುಃಖ ಬರಲಿ, ಎಂಥ ನಿಷ್ಠೂರ ಬರಲಿ ಅಥವಾ ಸುಖ ಬರಲಿ, ಶ್ರೀಮಂತಿಕೆ ಬರಲಿ, ಶ್ರೀಮಂತಿಕೆ ಬಂದಾಗ ಮೆರೆಯೋದಿಲ್ಲ, ಕಷ್ಟ ಬಂದಾಗ ಕುಗ್ಗೋದಿಲ್ಲ. ಆ ಸಾಮರ್ಥ್ಯ ಥಿಯಾಸಫಿ ಕೊಡಿಸುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಕರ್ಮ ನಿಯಮದ ಆಮೂಲಾಗ್ರ ಚಿತ್ರವನ್ನು ನಮ್ಮ ಮುಂದಿಟ್ಟಿವಿ. ಕರ್ಮ ನಿಯಮ ಅಂತ ಹೇಳಿ ಡಾಕ್ಟರ್ ಬೆಸೆಂಟರ್ ಒಂದು ಪುಸ್ತಕ ಬರೆದ್ರೆ ಓದ್ಬೇಕು ನಾವು. ಆ ಕರ್ಮ ನಿಯಮದ ಬಗ್ಗೆ ಥಿಯಾಸಫಿ ವಿವರಣೆ ಪ್ರಶ್ನೋತ್ತರ ರೂಪದಲ್ಲಿ ಇನ್ನದ್ರಲ್ಲಿ ಒಂದು ಚಾಪ್ಟರ್ ಸುಮಾರು ಒಂದು 70-80 ಪೇಜ್ ಇದೆ, ಓದ್ಬೇಕು. ಈ ವಿಷಯಗಳೆಲ್ಲ ಓದ್ತಾ ಹೋದ್ರೆ ಥಿಯಾಸಫಿ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನೀವೇ ಅದನ್ನ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ. ಥಿಯಾಸಫಿ ಅಂದ್ರೆ ಏನು ಅಂತ ಇಷ್ಟೇ ಅಂತ ಹೇಳಿ ನಾವು ನಿಲ್ಲಿಸ್ತಕ್ಕಂಥದ್ದು ಸರಿಯಲ್ಲ. ಅದಕ್ಕೆ ಅಂತ್ಯವೇ ಇಲ್ಲ, ಅದಕ್ಕೊಂದು ಚೌಕಟ್ಟು ಹಾಕಿ ಹೇಳೋದಕ್ಕೂ ಸಾಧ್ಯ ಇಲ್ಲ. ಇಂತಹ ಥಿಯಾಸಫಿ ಈ ವಿಷಯಗಳೆಲ್ಲ ನಮ್ಮ ಮುಂದಿಟ್ಟಾಗ ಅದನ್ನು ಅವಲೋಕಿಸ್ತಾ ಬಹಳ ಉತ್ತಮವಾದಂತ ಒಂದು ಮನೋಭಾವ ಅಥವಾ ದೃಷ್ಟಿ ನಮ್ಮಲ್ಲಿ ಮೂಡುತ್ತೆ. ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ನಾನು ಭಗವದ್ಗೀತೆ ಶ್ಲೋಕಗಳನ್ನೆಲ್ಲ ಬೈ ಹಾರ್ಟ್ ಮಾಡಿ ಉಪನಿಷತ್ತುಗಳು ಸ್ವಲ್ಪ ಪರಿಚಯ ಮಾಡ್ತಾ